ನಮಸ್ಕಾರ ಸ್ನೇಹಿತರೆ, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಅಂದರೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ನಿಮಗೆ ಎಲ್ಲ ತಮ್ಮನೇಲಿ ನೋಡಿದಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಏನಪ್ಪ ಅಂದರೆ ಸ್ಕಿನ್ ಕೇರ್. ನಾವು ಸ್ಕಿನ್ನ ಮನೆಯಲ್ಲಿರೋವಂಥ ವಸ್ತುಗಳಿಂದ ಸ್ಕಿನ್ನ ಯಾವ ರೀತಿ ನಾವು ಕೇರ್ ಮಾಡ್ಕೋಬೇಕು, ಯಾವ ರೀತಿ ಗ್ಲೋನೆಸ್ನ ಪಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ತೋರಿಸ್ತೀನಿ. ನಾವಿವತ್ತು ಚರ್ಮಕ್ಕೆ 3 ಟೈಪಲ್ಲಿ ಆರೈಕೆನ ಮಾಡ್ಕೊಳ್ಳೋಣ. ಅದರಲ್ಲಿ ಯಾವ್ಯಾವುದು ಅಂತಂದ್ರೆ, ಒಂದು ಕ್ಲೆನ್ಸಿಂಗು, ಇನ್ನೊಂದು ಸ್ಕ್ರಬ್ಬು, ಇನ್ನೊಂದು ಪ್ಯಾಕ್. ನಾನು ಕ್ಲೆನ್ಸಿಂಗ್ಗೆ ಅಂತ ಹೇಳಿ ಇಲ್ಲಿ ಒಂದು ಟೊಮೊಟೊನ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕೊಂಡು ಅದರ ಪಲ್ಪ್ನ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ನೀರು ಹಾಕಿಲ್ಲ. ಟೊಮೊಟೊದಲ್ಲಿ ಏನು ರಸ ಇರುತ್ತೋ ಅದೇನೇ ತಗೊಂಡಿದ್ದೀನಿ. ಈಗ ಕ್ಲೆನ್ಸಿಂಗ್ಗೆ ಅಂತ ಒಂದು ಬೌಲ್ನಲ್ಲಿ 1 ಸ್ಪೂನಷ್ಟು ಟೊಮೊಟೊ ಪಲ್ಪ್ ಇರುತ್ತಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ನಷ್ಟು ಹಾಲು, ಹಸಿದಾದ್ರೂ ಆಗ್ಬೋದು ಇಲ್ಲ ಕಾಯಿಸಿರೋ ಅಂಥದ್ದಾದ್ರೂ ಆಗ್ಬೋದು. 1 ಸ್ಪೂನ್ನ ಹಾಲನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ತರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಪಲ್ಪ್ ಜೊತೆಗೆ ಹಾಲೆಲ್ಲ ಚೆನ್ನಾಗಿ ಬೆರೆಯೋ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಾಡ್ಕೊಂಡ ನಂತರ ಅಂದರೆ ಮನೇಲೆ ಒಂದು ಟವಲ್ ಇರುತ್ತಲ್ಲ, ಟವಲ್ನ ತಗೊಂಡು ನಮ್ಮ ಡ್ರೆಸ್ ಅಥವಾ ಬಟ್ಟೆಗೆ ತಾಗಬಾರ್ದಲ್ಲ, ಹಂಗಾಗಿ ಇದನ್ನು ಫುಲ್ಲು ಟವಲ್ನ ಕವರ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕವರ್ ಮಾಡ್ಕೊಂಡಿದ್ದೀನಿ. ನಾನು ಈಗಿನ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಇದು ತೋರಿಸಿದ್ನಲ್ಲ, ಹಾಲು ಮತ್ತು ಟೊಮೊಟೊ ರಸದಿಂದ, ಅಂದರೆ ಮನೆಯಲ್ಲೇ ಇರೋ ಟೊಮೊಟೊಯಿಂದ ನಾವು ಏನೆಲ್ಲ ಬೆನಿಫಿಟ್ನ ಪಡಿಬೋದು ಅನ್ನೋದನ್ನು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ. ಸ್ಕಿನ್ನಿಗಂತೂ ಟೊಮೊಟೊಯಿಂದ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ಬ್ಲ್ಯಾಕ್ ನೆಕ್ ಇದ್ದರೆ ಮತ್ತು ಕಣ್ಣು ಸುತ್ತ ಸರ್ಕಲ್ ಇದ್ದರೆ ಅದಕ್ಕೆಲ್ಲ ಟೊಮೊಟೊ ಯೂಸ್ ಆಗುತ್ತೆ. ಮತ್ತು ಸ್ಕಿನ್ ಗ್ಲೋನೆಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ಇದಕ್ಕೆ 1 ಸ್ಪೂನು ಟೊಮೊಟೊ ರಸ ಮತ್ತು 1 ಸ್ಪೂನು ಹಾಲು ನೀವು ಬಿಸಿ ಆದರೂ ತೊಗೋಬೋದು, ಇಲ್ಲ ತಣ್ಣಗಿರೋ ಕಾಯಿಸದೇ ಇರೋ ಹಸಿ ಅಂತ ಹಾಲನ್ನಾದರೂ ತೊಗೋಬೋದು. ಇದು ತೊಗೊಂಡಿದ್ದೀನಿ. ನೋಡಿ ಇದರಲ್ಲಿ ಈ ಕಾಟನ್ನ ತೊಗೊಂಡು ಇದನ್ನು ಸುಮ್ಮನೆ ಡಿಪ್ ಮಾಡ್ಕೊತೀನಿ. ಇದು ಡಿಪ್ ಮಾಡಿಕೊಂಡು ಫೇಸ್ ತುಂಬ ನಾವು ಇದನ್ನೇನು ಮಸಾಜ್ ಮಾಡೋದು ಬೇಡ. ಎಲ್ಲ ಕಡೆ ಇದನ್ನು ಸ್ವಲ್ಪ ನಿಧಾನಕ್ಕೆ ಡಿಪ್ ಮಾಡ್ಕೊತಾ ಹೋಗೋಣ. ನಮಗೆ ಫೇಸ್ ಒಂದೇ ಅಲ್ಲ, ನಮಗೆ ನೆಕ್ಕೂ ಸಹ ಅದೇ ರೀತಿಯಾಗಿ ಬೇಕಲ್ವಾ. ಇತ್ತೀಚೆಗಂತೂ ನನಗೆ ಟೈಮ್ ಸಿಗದೆ ಏನು ಸ್ಕಿನ್ ಬಗ್ಗೆ ನಾನು ಕೇರೇ ತೊಗೊಳಕ್ಕಾಗಿಲ್ಲ. ನನಗೆ ಸ್ವಲ್ಪ ಡಲ್ನೆಸ್ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಬೆಳಗ್ಗೆ ಹಚ್ಚಿದ ಕುಂಕುಮ, ಇದು ಮುಖದೊಳದಾಗ. ಎಲ್ಲ ಕಡೆ ಬರುವಂಥರಕ್ಕೆ ನಾವು ಹಾಲು ಮತ್ತು ಟೊಮೊಟೊ ರಸನ ಡಿಪ್ ಮಾಡ್ತಾ ಇದ್ದೀನಿ. ನೋಡಿ ಕಣ್ಣು ಮೇಲೂ ಸಹ ಮಾಡ್ತಾ ಇದ್ದೀನಿ ಇದನ್ನು. ಇದೆಲ್ಲ ನಮ್ಮ ಮನೆಯಲ್ಲೇ ಸಿಗೋವಂಥದ್ದಲ್ವ, ಏನೂ ತೊಂದರೆ ಆಗಲ್ಲ. ಹಾಗಾಗಿ ಕಣ್ಣೊಳಗೆ ಹೋಗದೇ ಇದ್ದರೆ ಆಯಿತು. ಈ ಥರ 2 ರಿಂದ 3 ನಿಮಿಷ ಡಿಪ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ 2-3 ನಿಮಿಷ ಡಿಪ್ ಆದ ನಂತರ ಮುಖನ ತೊಳೆದುಕೊಂಡು ಬಂದಿದ್ದೀನಿ. ಈಗ ನೀರು ಹಾಗೆ ಇದೆ, ಇದೇನು ಹಾರ್ಕೊಳ್ಳೋದೇನು ಬೇಡ. ಮತ್ತು ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ ಮಾಡ್ಕೋಬೇಕು. ನಾನೀಗ ಸ್ಕ್ರಬ್ಗಿಲ್ಲಿ 1 ಚಮಚ ಟೊಮೊಟೊ ರಸ ಮತ್ತು ಅರ್ಧ ಚಮಚ ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಅರ್ಧ ಚಮಚ ಸಕ್ಕರೆನ ಹಾಕಿ ಕಲಿಸ್ತಾ ಇದ್ದೀನಿ. ಇದು 3 ಐಟಮು. ನೋಡಿ ಈ ಥರ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಚಮಚ 1 ಚಮಚ ಟೊಮೊಟೊ ರಸನ ಬೇಕಾದರೆ ನೀವು ಸೇರಿಸ್ಕೊಳ್ಳಿ. ಇದು ಸೇರಿಸ್ಕೊಂಡು
ನೀಟಾಗಿ ಸ್ಕ್ರಬ್ಬಿಗೆ ಆಗೋ ಥರ ಪೇಸ್ಟ್ ಆಗೋ ರೀತಿಲಿ ಮಾಡ್ಕೋಬೇಕು. ಮತ್ತು ಸಕ್ಕರೆನ ಪೂರ್ತಿ ನುಣ್ಣಗಾಗೋವರೆಗೂ ಕಲಿಸ್ಕೋಬಾರ್ದು. ಅದು ಸ್ವಲ್ಪ ರಾಳ್ ಥರನೇ ಉಳ್ಕೋಬೇಕಾಗತ್ತೆ ಸ್ಕ್ರಬ್ಬಿಗೆ ಅಕ್ಕಿ ಹಿಟ್ಟಿನ ಜೊತೆಗೆ. ನೋಡಿ ಈ ಥರ ಸ್ಕ್ರಬ್ ರೆಡಿ ಆಯ್ತು. ಈಗ ಶುಗರ್ ನೋಡಿ ಪೂರ್ತಿಯಾಗಿ ಇಲ್ಲಿ ಮೆಲ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಸ್ವಲ್ಪ ರಾಳ್ ಥರ ಇದೆ. ಇದರಲ್ಲಿ ನೋಡಿ ಸಕ್ಕರೆ ಹಾಗೆ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ಪೀಸ್ ಥರ. ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಸೇರಿಸಿದಾಗ ಒಳ್ಳೆ ಸ್ಕ್ರಬ್ ಆಗುತ್ತೆ. ನಿಧಾನಕ್ಕೆ ನಾವು ಇದನ್ನು ಲೈಟಾಗಿ ಮಸಾಜ್ನ ಕೊಡಬೇಕು. ನಾವು ಯಾವುದೇ ಮಸಾಜ್ ಮಾಡೋವಾಗಾದರೂ ಸ್ಕಿನ್ನ ಈ ಥರ ಮಾಡ್ಕೋಬಾರ್ದು. ಈ ಥರ ಮಾಡ್ಕೊಂಡಾಗ ಸ್ಕಿನ್ನು ಜೋತ್ ಬೀಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವತ್ತೂ ಈ ಥರ ಮೇಲ್ಮುಖನಾಗೆ ಮಾಡ್ಕೋಬೇಕು ಸ್ಕ್ರಬ್. ನಾವು ಸ್ಕ್ರಬ್ ಆಗಲಿ ಫೇಶಿಯಲ್ ಆಗಲಿ ಯಾವುದೇ ಮಸಾಜ್ ಕೊಡೋವಾಗಲೂ ಸ್ಕಿನ್ಗೆ ಅಟ್ಲೀಸ್ಟ್ ಒಂದು ಕ್ರೀಮ್ ಹಚ್ಕೊಳ್ಳೋವಾಗಲಿ ಕೆಳಮುಖವಾಗಿ ಯಾವತ್ತೂ ಹಚ್ಕೋಬಾರ್ದು. ನೋಡಿ ಮೂಗ್ ಮೇಲೆಲ್ಲ ಸ್ವಲ್ಪ ಇದಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುವಂಥ ಚಾನ್ಸಸ್ ಇರುತ್ತೆ ಪ್ರತಿಯೊಬ್ಬರಿಗೂ. ಹಂಗಾಗಿ ಈ ಸ್ಕ್ರಬ್ನ ಮೂಗ್ ಮೇಲೆಲ್ಲ ಚೆನ್ನಾಗಿ ಮಸಾಜ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿದಾಗ ಇಲ್ಲಿ ಚರ್ಮದಲ್ಲಿರೋ ರಂಧ್ರ ಓಪನ್ ಆಗುತ್ತೆ, ಅಂದರೆ ಫೋರ್ಸ್ ಅಂತ ಕರಿತೀವಲ್ಲ, ಅದು ಓಪನ್ ಆಗಿ ಅಲ್ಲಿ ಒಳಗಡೆ ಎಲ್ಲ ಆಕ್ಸಿಜನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಲೈಟಾಗಾದರೂ ಮಸಾಜ್ ತೊಗೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ನಾವು ಕ್ಲೆನ್ಸಿಂಗ್ ಮಾಡೋದು ಏನಕ್ಕಪ್ಪ ಅಂದರೆ ಸ್ಕಿನ್ನಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಆಗೋದಕ್ಕೆ ಅಂತ ಕ್ಲೆನ್ಸಿಂಗ್ ಮಾಡ್ಕೊತೀವಿ. ಸ್ಕ್ರಬ್ ಮಾಡಿದಾಗ ಫೋರ್ಸ್ ಎಲ್ಲ ಓಪನ್ ಆಗುತ್ತೆ, ಅದು ಗಾಳಿ ಆಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಸಾಜ್ನ ತಗೋಬೇಕಾಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿ ಸ್ಕಿನ್ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಮಸಾಜ್ನ ಅವಶ್ಯಕತೆ ತುಂಬ ಇದೆ. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಸಾಜ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಸ್ಕಿನ್ ಅಂತೂ ಕೆಳಮುಖವಾಗಿ ಮಾಡಬಾರ್ದು, ಈ ಥರ ಮಾಡಬಾರ್ದು, ಯಾವತ್ತೂ ಈ ಥರ ಮಾಡ್ಕೋಬೇಕು. ಇದನ್ನು ಸಹ 2 ರಿಂದ 3 ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ಫೇಸ್ನ ತಣ್ಣೀರಲ್ಲಿ ತೊಳ್ಕೊಂಡು ಬರಬೇಕು. ಫೈನಲ್ ಆಗಿ ಈಗ ಪ್ಯಾಕ್ ಹಾಕೋವಂಥ ಸಮಯ. ಮತ್ತು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮತ್ತೆ ಒಂದು ಬೌಲ್ನ ತಗೊಂಡಿದ್ದೀನಿ. ನೀವು ಗಾಜಿಂದೇ ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಸ್ಟೀಲ್ದಿದ್ರೂ ತೊಗೊಳ್ಳಿ, ಇಲ್ಲ ಪ್ಲಾಸ್ಟಿಕ್ ಇದ್ರೂ ತೊಗೊಳ್ಳಿ, ಏನು ತೊಂದರೆ ಏನಿಲ್ಲ. ಅದಕ್ಕೆ 1 ಟೀ ಸ್ಪೂನಷ್ಟು ಟೊಮೊಟೊ ರಸ ಹಾಕಿದ್ದೀನಿ ನೋಡಿ, ಟೊಮೊಟೊ ಪಲ್ಪ್ನ. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕೊತಾ ಇದ್ದೀನಿ ಇಲ್ಲಿ. ಮತ್ತು 1/4 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟಿಲ್ಲ ಅಂದರೆ ನಿಮ್ಮ ಮನೇಲಿ ಗೋಧಿ ಹಿಟ್ಟಿದ್ರೂ ಅದನ್ನು ಹಾಕ್ಕೋಬೋದು, ಇಲ್ಲ ಹೆಸರುಬೇಳೆ ಹಿಟ್ಟಿದ್ರೆ ಅದನ್ನು ಹಾಕ್ಕೋಬೋದು. ಇದಕ್ಕೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಯಾವ ಎಣ್ಣೆ ಅಂತಂದರೆ ಆಲಿವ್ ಆಯಿಲು ಇದ್ದರೆ ಅದನ್ನೇ ಸ್ವಲ್ಪ ಹಾಕ್ಕೋಬೋದು, ಒಂದು 1/4 ಚಮಚದಷ್ಟು. ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕಿ ಇದು ಎಲ್ಲದನ್ನು ಸೇರಿಸಿ ಮೊದಲಿಗೆ ಟೊಮೊಟೊ ರಸ, ಜೇನುತುಪ್ಪ, ಕಡಲೆ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ಮೊಸರು ಎಲ್ಲದನ್ನು ಸೇರಿಸಿ ಈ ಥರ ಕಲಸಿಟ್ಕೊಂಡಿದ್ದೀನಿ. ಈ ಥರ ಇದು ತೆಳುವಾಗಿದೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ನೀವು ಯಾವ ಹಿಟ್ಟು ಹಾಕಿರ್ತೀರೋ ಅದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾವು ಪ್ಯಾಕು ಮುಖದಲ್ಲಿ ಕೂರಬೇಕಾಗತ್ತಲ್ಲ, ಅಷ್ಟಿದ್ರೆ ಸಾಕಾಗತ್ತೆ ನೋಡಿ. ಮತ್ತೆ ನಾನು ಇನ್ನೊಂದು 1/4 ಸ್ಪೂನಷ್ಟು ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾವು ಎಲ್ಲ ಕಡೆ ಪ್ಯಾಕ್ನ ಹಚ್ಕೋಬೇಕಾಗುತ್ತೆ. ಈ ಥರ ಮುಖಕ್ಕೆ ಎಲ್ಲ ಕಡೆ ಬರೋ ಥರ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ಮನೇಲೇ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ, ಹೊರಗಡೆ ಹೋಗಿ ನಾವು ಈ ಥರ ಎಲ್ಲ ಫೇಶಿಯಲ್ ಎಲ್ಲ ಮಾಡಿಸ್ಕೋಬೇಕು ಅಂತಂದರೆ ಅದು ಟೈಮ್ ಕೊಟ್ಟು ಕೂರಬೇಕಾಗತ್ತೆ. ಇದು ಮನೇಲೇ ಇರೋದ್ರಿಂದ ನಾನು ಈ ಪ್ಯಾಕ್ ಹಾರೋವರೆಗೂ ಸ್ವಲ್ಪ ಕೆಲಸ ಇದೆ, ಮನೆ ಕೆಲಸ, ಇನ್ನೂ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ. ಹಂಗಾಗಿ ಪ್ಯಾಕ್ ಆರೋವರೆಗೂ ನಾನು ಆ ಕೆಲಸನೂ ಮಾಡಿಕೊಂಡು ಬರ್ತೀನಿ ಈಗ. ಹಾಗೆ ಪ್ಯಾಕ್ನ ಒಂದು 5 ನಿಮಿಷ ಮುಖದಲ್ಲಿ ಹಾಗೆ ಒಣಗೋದಕ್ಕೆ ಅಂತ ಬಿಡಬೇಕು. ಅದು ಒಂದು 5ರಿಂದ 7-8 ನಿಮಿಷ ಆದರೂ ಪರವಾಗಿಲ್ಲ. ಅದಾದಮೇಲೆ ಕೈನ ಸ್ವಲ್ಪ ಒಂದು ನೀರಲ್ಲಿ ಒದ್ದೆ ಮಾಡಿಕೊಂಡು ಈ ಥರ ನೋಡಿ ಎಲ್ಲ ಕಡೆ ಮಸಾಜ್ನ ಮಾಡಬೇಕು. ಇದು 5ರಿಂದ ಒಂದು 10 ನಿಮಿಷ ಮಾಡಿದ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 5 ನಿಮಿಷ, ತಪ್ಪಿದ್ರೆ ಟೈಮ್ ಇದ್ದರೆ ಒಂದು 10 ನಿಮಿಷ ಮಸಾಜ್ನ ಮಾಡ್ಕೊಳ್ಳಿ. ಈ ಮಸಾಜ್ ಮಾಡಿದಾಗ ಎಲ್ಲ ಕಡೆ, ಹಾಗಾಗಿ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಅನಿಸುತ್ತೆ ಇವಾಗ. ಮತ್ತು ಟೆನ್ಷನ್ ಫ್ರೀ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಂಗಾಗಿ ಬೇಕೇ ಬೇಕು ಅಂತ ಅನಿಸುತ್ತೆ ಮಸಾಜು. ಹೊರಗಡೆ ಹೋಗಿ ಮಾಡಲಿಲ್ಲ ಅಂದರೆ ಮನೇಲೇ ಈ ಥರನಾದರೂ, ಮನೆಯಲ್ಲೇ ಏನು ಸಿಗುತ್ತೋ ನಮ್ಮ ಕೈಗೆಟಕೋ ಅಂಥ ವಸ್ತುಗಳಿಂದನೇ ಈ ಥರ ಮಾಡ್ಕೋಬೇಕು. ನೋಡಿ ಈಗ ನನ್ನ ಮುಖದಲ್ಲಿ ಚೇಂಜಸ್ನ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಎಷ್ಟು ಸಾಫ್ಟಾಗಿ ಫೀಲ್ ಆಗ್ತಿದೆ. ಆಮೇಲೂ ಡ್ರೈ ಸ್ಕಿನ್ ಅನಿಸಿದ್ರೆ ಆಲೂವೆರಾ ಜೆಲ್ ಇದ್ದರೆ ಹಚ್ಕೊಳ್ಳಿ. ಮನೇಲಿ ಆಲೂವೆರಾ ಇದ್ದರೆ ಅದರಲ್ಲಿ ಪಲ್ಪ್ ತೆಗೆದು, ಇಲ್ಲ ಮನೇಲಿರೋ ಹಾಲಿನ ಕೆಲೆನಾದರೂ ಹಚ್ಕೊಳ್ಳಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.